ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಊರಿನ ಲಾಗ್ ಅಂದರೆ ಹಸ್ಬೆಂಡ್ ಊರಿಗೆ ಹೋಗಿದ್ವಲ್ವ ನಮ್ಮೂರಿಗೆ. ಹಾಗಾಗಿ ಊರು ಆಂಧ್ರಗೆ, ಅಲ್ಲಿನ ಲಾಗ್ ಜೊತೆಗೆ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಊರಲ್ಲಿ ಜಾತ್ರೆ ಇತ್ತು, ಹಾಗಾಗಿ ಹೋಗಿದ್ವಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ಇದು ಬಂದುಬಿಟ್ಟು ಒಂದು 20 ಡೇಸ್ ಅಥವಾ 1 ಮಂತ್ ಆಗ್ತಾ ಬಂತು ಹತ್ತತ್ರ. ಹಳೆ ಲಾಗು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಯಾವುದನ್ನು ನಾನು ವೀಡಿಯೋ ಎಡಿಟಿಂಗ್ ಮಾಡೋದಾಗಲಿ ಅಥವಾ ಹೊಸ್ದಾಗಿ ವೀಡಿಯೋ ಮಾಡೋದಾಗಲಿ ಯಾವುದೂ ಮಾಡಲಿಲ್ಲ. ಈಗ ಸದ್ಯಕ್ಕೆ ಯಾವುದು ಹೊಸ ವೀಡಿಯೋ ಇರಲಿಲ್ಲ. ಹಾಗಾಗಿ ಊರಿಗೆ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿದ್ದೆ. ಸ್ವಲ್ಪ ಲೇಟ್ ಆಯಿತು. ಊರಿಂದ ಬಂದಮೇಲೆ ಆರೋಗ್ಯ ಸಮಸ್ಯೆ ಆಗಿತ್ತು, ಸ್ವಲ್ಪ ಹೊಟ್ಟೆ ನೋವು ಅಂತೇಳಿ 2 ಡೇಸ್ ಹಾಸ್ಪಿಟ್ಲಲ್ಲಿದ್ದೆ. ಬಂದಮೇಲೆ ರೆಸ್ಟ್ ಮಾಡೋದೇ ಆಯಿತು, ಸಡನ್ನಾಗಿ ಕಡಿಮೆ ಆಗಲಿಲ್ಲ. ಹಾಗಾಗಿ ತುಂಬಾ ಅಂದರೆ ತುಂಬ ಹೆಲ್ತ್ ಪ್ರಾಬ್ಲಮ್ ಒಂದಾದಮೇಲೆ ಒಂದು ಆಗ್ತಾನೇ ಇತ್ತು. ಹಾಗಾಗಿ ನನಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋದಕ್ಕೆ ಆಗ್ತಾಯಿಲ್ಲ. ಇದು ಬಂದುಬಿಟ್ಟು ಊರಲ್ಲಿ ದೇವಸ್ಥಾನಕ್ಕೆ ಹೊಳೆ ಹತ್ರ ಎಲ್ಲ ಹೋಗ್ಬಿಟ್ಟು ಎಲ್ಲ ದೇವ್ರದ್ದು ಎಲ್ಲ ಪೂಜೆ ಸಾಮಾನೆಲ್ಲ ಇರುತ್ತಲ್ವ, ಅಂದರೆ ಮುಖವಾಡಗಳು ಒಡವೆಗಳು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲನೂ ಹೊಳೆಯಲ್ಲಿ ನೀಟಾಗಿ ವಾಶ್ ಮಾಡ್ಕೊಬಿಟ್ಟು ಮತ್ತೆ ವಾಪಸ್ ತಗೊಬರ್ತಾರಲ್ವ ಪೂಜೆ ಮಾಡಿಕೊಂಡು. ಆವಾಗ ಅಥವಾ ಹೊಸ್ದಾಗಿ ಯಾರಾದರೂ ದೇವ್ರಿಗೆ ಹರಕೆ ಮಾಡಿಕೊಂಡು ವಸ್ತುಗಳ್ನ ಏನಾದರೂ ಕೊಡ್ತೀವಿ ಅಂತ ಹರಕೆ ಮಾಡ್ಕೊಂಡಿರ್ತಾರಲ್ವ ದೇವ್ರಿಗೆ ಒಡವೆನ, ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇರೋವಂಥದ್ದು. ಅದು ಯಾರೂ ಹೇಳಿರೋದಿಲ್ಲ. ಅದೇನೋ ಯಾರು ಹರಕೆ ಮಾಡ್ಕೊಂಡಿರ್ತಾರೋ, ಯಾರ ಮನೇಲಿ ಒಡವೆ ಇರುತ್ತೋ ಅವ್ರ ಮನೆಗೇ ಹೋಗುತ್ತೆ. ಹಾಗೇ ಎಲ್ಲರೂ ಹೋಗ್ತಾ ದೇವ್ರಿಗೆ ಹಣ್ಣು ಕಾಯಿನೂ ಸಹ ಮಾಡಿಸ್ತಾರೆ, ಅಲ್ಲೂ ಮಾಡಿಸ್ತಾರೆ ಮತ್ತು ಇಲ್ಲೂ ಮಾಡಿಸ್ತಾರೆ. ನಾವು ಸಹ ಇಲ್ಲಿ ಕಾಯಿ ಹೊಡ್ಸಿದ್ವಿ. ಇದು ನಮ್ಮೂರು. ಪೂರ್ತಿಯಾಗಿ ತೋರ್ಸೋಕ್ಕಾಗಿಲ್ಲ, ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ. ಇದು ನನ್ನ ಗಂಡನ ಮನೆ. ಇಲ್ಲಿದ್ದ ಅಮ್ಮನ ಮನೆಗೆ ಹೋಗಿ ಹಾಗೇ ಬಂದ್ವಿ. ಅಲ್ಲಿನೂ ಯಾವುದೂ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಇದು ಜಾತ್ರೆ ಇತ್ತಲ್ವ, ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ. ಹಬ್ಬಕ್ಕೆ ಅಂತೇಳಿ ಎಲ್ಲರೂ ಬಂದಿದ್ದರು, ಅಂದರೆ ನಮ್ಮ ನಾದಿನಿರಿಬ್ಬರು ಬಂದಿದ್ದರು, ನಮ್ಮ ಮನೆಯವ್ರ ಅಕ್ಕರಿಬ್ಬರು ಮತ್ತು ಬಾವರು ಮಕ್ಕಳು ಎಲ್ಲರೂ ಸೇರಿದ್ವಿ ಈ ಸಲ. ಹಂಗಾಗಿ ಖುಷಿ ಇತ್ತು. ಹೋಗ್ಲಿ ಎಲ್ಲ ಆಡಿದ್ರು ಸ್ವಲ್ಪ ಹೊತ್ತು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದು 4-5 ಡೇಸ್ ಇದ್ದು ಬಂದ್ವಿ ಊರಲ್ಲಿ. ಮಕ್ಕಳಿಗೆ ಇನ್ನೇನು ಆಲ್ಮೋಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗಿತ್ತಲ್ವ, ಹಾಗಾಗಿ ಬೇಗನೆ ಬಂದ್ವಿ. ಒಂದು 5 ಡೇಸ್ ಇದ್ವಿ ಅಷ್ಟೇ. ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇರೋವಂಥದ್ದು. ಈ ಥರ ನೀರು ಹಾಕೋದು ಯಾರಿಗೆಲ್ಲ ಅಭ್ಯಾಸ, ಯಾವ್ಯಾವ ಊರಲ್ಲಿ, ಆಲ್ಮೋಸ್ಟ್ ಎಲ್ಲ ಊರಲ್ಲೂ ಇರುತ್ತೆ ಅಂದ್ಕೊಂಡಿದ್ದೀನಿ ಪದ್ಧತಿ. ಈ ರೀತಿಯಾಗಿ ದೇವ್ರು ಬರಬೇಕಾದ್ರೆ ನೀರು ಹಾಕ್ತಾರಲ್ವ, ಅದು. ನನ್ನ ಮಗಳು ಇಲ್ಲಿ ಬೆಂಗಳೂರಲ್ಲಿದ್ದಾಗ ಎಲ್ಲ ಒಂದು ಸ್ವಲ್ಪ ಮೇಲೆ ಪಾತ್ರೆ ತೊಳೆಯೋದೆಲ್ಲ ಸಿಗಲ್ಲಲ್ಲ ಅವಳಿಗೆ, ಅಷ್ಟು ಹಠ ಮಾಡಲ್ಲ. ಅಲ್ಲಿ ಊರು ಸೈಡೆಲ್ಲ ಹೋದಾಗ ನಾನು ಪಾತ್ರೆ ತೊಳಿತೀನಿ, ನೆಲ ಒರೆಸ್ತೀನಿ, ಬಟ್ಟೆ ತೊಳಿತೀನಿ ಅಂತ ತುಂಬಾ ಹಠ ಮಾಡ್ತಿರ್ತಾಳೆ. ನಾನು ಬಿಟ್ಕೊಳ್ಳಲ್ಲ, ಗದ್ರುಕೊಳ್ತೀನಿ. ಬಟ್ ಅವ್ರ ಅಜ್ಜಿರು ಕರ್ಕೊಂಡು ತೊಳಸ್ಕೊಳ್ತಾ ಇರ್ತಾರೆ. ಅವ್ಳಿಗೆ ಇಷ್ಟ ಆ ಥರ ಕೆಲಸ ಎಲ್ಲ ಮಾಡೋದು. ಇದು ಬಂದುಬಿಟ್ಟು ಸಂಜೆ ದೇವ್ರ ದರ್ಶನ ಮಾಡಿಕೊಂಡು ದೇವ್ರಿಗೆ ಹಣ್ಣುಕಾಯಿ ಮಾಡಿಸ್ಬಿಟ್ಟು ಬಂದಿದ್ದೀವಿ. ಊರಿಂದ ಸ್ವಲ್ಪ ದೂರ ಆಗುತ್ತೆ, 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಇದು ದೇವಸ್ಥಾನ, ಸ್ವಲ್ಪ ದೂರದಲ್ಲಿರುವಂಥದ್ದು. ಕಾರಲ್ಲಿ ಬಂದ್ವಿ. ಮತ್ತು ಇನ್ನು ನಮ್ಮ ಮಾವನ TVS ಇತ್ತಲ್ಲ, ಅದರಲ್ಲೆಲ್ಲ ಮಕ್ಕಳು ಬಂದರು. ಅಲ್ಲೇ ಊಟದ ವ್ಯವಸ್ಥೆನೇ ಇತ್ತು, ಹಂಗಾಗಿ ಮನೇಲಿ ಏನೂ ಅಡುಗೆ ಮಾಡೋದಕ್ಕೆ ಹೋಗಲಿಲ್ಲ. ಊಟ ಎಲ್ಲರೂ ಅಲ್ಲೇ ತಿನ್ಕೊಂಬಂದ್ವಿ. ಬೆಳಗ್ಗೆ ಮಾಡಿರೋ ಅಂಥದ್ದೇ ಇತ್ತು, ಅಂದರೆ ಮಧ್ಯಾಹ್ನಕ್ಕೆ ಮಾಡಿದ್ವಲ್ಲ ಅದೇ ಇತ್ತು ಸ್ವಲ್ಪ. ಮತ್ತೆ ನಮ್ಮ ಮಾವ ಇಬ್ಬರು ಬರಲಿಲ್ಲ, ನಾವೆಲ್ಲರೂ ಬಂದ್ವಿ. ಅವ್ರು ಬೆಳಗ್ಗೆ ಬರ್ತೀವಿ, ಕತ್ಲಾಗಿತ್ತಲ್ವ, ಬೆಳಗ್ಗೆ ಹೋಗಿ ನಾವು ಕೈ ಮುಗಿದು ಬರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವೆಲ್ಲರೂ ಬಂದಿದ್ದೀವಿ. ಮಕ್ಕಳನ್ನು ಸ್ವಲ್ಪ ಇದು ಜಂಪ್ ಮಾಡೋದಿತ್ತಲ್ವ, ಇದರಲ್ಲಿ ಸ್ವಲ್ಪ ಆಟ ಆಡಿಸ್ತಾ ಇದ್ದೀವಿ, ಆಡ್ತೀವಿ ಅಂದರು. ಹಾಗಾಗಿ ಆಡ್ತಾ ಇದ್ದಾರೆ. ನನ್ನ ಮಗ, ಮಗಳು ಮತ್ತು ನಮ್ಮ ಆಂಟಿ ಮಗ ಮೂವರು ಆಡ್ತಾಯಿದ್ರು. ಅದ್ರ ಜೊತೆ ಚಿಕ್ಕದೊಂದು ಪಾಪುನೂ ಸೇರಿಕೊಳ್ತು ಬೇರೆಯವ್ರದ್ದು. ಬೇಕಾಗಿರಲ್ಲ ಬೇಕಾಗಿರೋ
పనుకొని రాలేయండి. ఓయ్ బరు ಆ ಮಕ್ಕಳಂತೂ ತುಂಬಾ ಖುಷಿಯಾಗಿ ಆಟ ಆಡಿದ್ರು. ಹಂಗೆ ಜಾತ್ರೆ ಐಟಮ್ಸ್ ಎಲ್ಲ ಇತ್ತು, ಅದನ್ನು ಯಾವುದನ್ನು ವೀಡಿಯೋ ಮಾಡಲಿಲ್ಲ. ಮಕ್ಕಳಿಗೆಲ್ಲ ಸ್ವಲ್ಪ ಆಟದ ಸಾಮಾನೆಲ್ಲ ಕೊಡಿಸ್ಕೊಂಬಂದ್ವಿ ಆಟ ಆಡೋಂಥದ್ದು. ಆಮೇಲೆ ಬಳೆ ಎಲ್ಲ ತೊಗೊಂಡ್ವಿ, ಅದನ್ನು ಶೇರ್ ಮಾಡಲಿಲ್ಲ, ವೀಡಿಯೋಸೇ ಮಾಡಲಿಲ್ಲ ನಾನು ಯಾವುದು ಜಾಸ್ತಿ. ಸುಮ್ಮನೆ ಅದೇ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಅನ್ನೋದಕ್ಕಿಂತ ಎಲ್ಲರೂ ಜೊತೆಗಿದ್ದಾಗ ಫೋನ್ ಹಿಡ್ಕೊಂಡು ಇದು ಮಾಡೋದು ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ. ಹಾಗಾಗಿ ಯಾವುದನ್ನು ವೀಡಿಯೋಸ್ ಮಾಡಲಿಲ್ಲ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಅಂದರೆ ನನ್ನ ಮಗನ ಬರ್ತಡೇ ಇತ್ತು, ಅಲ್ಲೇ ಸೆಲೆಬ್ರೇಷನ್ ಮಾಡಿದ್ವಿ ಊರಲ್ಲೇ. ಹಾಗಾಗಿ ಕೇಕ್ ಆರ್ಡ್ರ್ ಮಾಡೋಕ್ಕೆ ಅಂತ ಬಂದಿದ್ರಲ್ವ, ಸ್ವಲ್ಪ ದೂರ ಆಗುತ್ತೆ, ಹಳ್ಳಿ ಆಗಿರೋದ್ರಿಂದ ಹತ್ರದಲ್ಲಿ ಯಾವುದೂ ಸಿಗಲ್ಲ. ಹಾಗಾಗಿ ಬಂದಿದ್ದರು ಅವರು, ಸ್ವಲ್ಪ ಕೇಕ್ ಮಾಡ್ಕೊಡೋದಕ್ಕೆ 1 ಅವರ್ ಆಗುತ್ತೆ ಅಂದ್ರಂತೆ. ಹಾಗಾಗಿ ಸ್ವಲ್ಪ ಎಲ್ಲ ತೊಗೊಳೋದೆಲ್ಲ ತೊಗೊಬಿಟ್ಟು, ಇನ್ನೂ ಟೈಮ್ ಇತ್ತು ಅಂತೇಳಿ ಇಲ್ಲಿಗೆ ಪಾರ್ಕಿಗೆ ಕರ್ಕೊಬಂದಿದ್ದಾರೆ ಮಕ್ಕಳನ್ನ. ಎಲ್ಲರೂ ನೋಡ್ರಿ ವರ್ಕೌಟ್ ಮಾಡ್ತಾಯಿದ್ದಾರೆ. ಮತ್ತು ಸಂಜೆ ಬರ್ತಡೇ ಸೆಲೆಬ್ರೇಷನ್ ಇದು. ಮನೇಲಿ ಅಂದರೆ ಕೇಕೆ ತಿಂತಾರಲ್ವ, ಹಾಗಾಗಿ ಸ್ವೀಟ್ ಏನು ಮಾಡೋಕ್ಕೋಗಲಿಲ್ಲ. ಕರ್ಜಿಕಾಯಿ ಮತ್ತು ಚಕ್ಲಿ ಮಾಡಿದ್ರು ಮತ್ತು ಹಂಗಾಗಿ ಎಲ್ಲರೂ ಕರ್ಜಿಕಾಯಿ ಇತ್ತಲ್ವ ಸ್ವೀಟು ತಿಂದು, ಸ್ವೀಟ್ ಏನು ಬೇಡ ಅಂದರು. ಹಾಗಾಗಿ ಪೂರಿ, ಸಾಗು, ಪಲಾವು ಈ ಥರದ್ದೇ ಮಾಡಿದ್ವಿ. ಕೇಕು ತೊಗೊಂಬಂದಿದ್ವಿ ಮತ್ತು ಜೊತೆಗೆ ಅವ್ರ ಮಾವರು ಇನ್ನೊಂದು ಕೇಕ್ ತೊಗೊಂಬಂದಿದ್ರು ಮಕ್ಕಳೆಲ್ಲ ಸೇರಿ. ಹಾಗಾಗಿ ಸಾಕಾಗುತ್ತೆ, ತುಂಬಾ ಜ್ಯೂಸು ಮಿಕ್ಸರೆಲ್ಲ ಇತ್ತಲ್ವ, ಮತ್ತು ಇನ್ಯಾರೂ ಊಟ ಜಾಸ್ತಿ ತಿನ್ನಲ್ಲ ಅಂತೇಳ್ಬಿಟ್ಟು ಏನೂ ಸ್ವೀಟ್ ಮಾಡೋಕ್ಕೋಗಲಿಲ್ಲ. ಈಗ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೆ, ಏನೂ ಗ್ರ್ಯಾಂಡಾಗಿ ಮಾಡಿರಲಿಲ್ಲ. ಅವ್ರ ಮಾವರೇ ಅಂದರೆ ನಾದಿನಿ ಮಕ್ಕಳೇ ಮಾಡಿದರು ಎಲ್ಲನೂ. ಎಲ್ಲರೂ ಮಾತಾಡ್ಕೊಂಡಿದ್ವಿ, ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಹಾಕೋಣ ಅಂತ. ಹಾಗಾಗಿ ಎಲ್ಲರೂ ವೈಟೇ ಹಾಕಿದ್ದೀವಿ. ಮಕ್ಕಳೆಲ್ಲರೂ ಅಷ್ಟೇ ವೈಟ್ ಸ್ಲಾಗು ಶರ್ಟ್ಸು ಹಾಕಿದ್ರು, ಟೀ ಶರ್ಟ್ಸು ಆ ಥರ. ನಾನು ಬಂದುಬಿಟ್ಟು ನಮ್ಮ ಆಂಟಿ ಮರ್ತೋಗಿದ್ದೆ, ನನಗೆ ಹೇಳಿದರೆ ನಾನು ವೈಟೇ ತೊಗೊಬರ್ತಿದ್ದೆ ಅಂದರು. ನೋಡಿ ಹಸ್ಬೆಂಡು ಮಕ್ಕಳು ಎಲ್ಲರೂ ವೈಟ್ ಹಾಕಿದ್ದಾರೆ, ನಾನು ವೈಟೇ ಹಾಕಿದ್ದೆ. ಈ ಸಲ ಫಸ್ಟ್ ಟೈಮ್ ಇಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡಿರೋದು, ಅಂದರೆ ಹಸ್ಬೆಂಡ್ ಊರಲ್ಲಿ. ಯಾವಾಗಲೂ ಅಲ್ಲಿ ಅಮ್ಮರೂರಲ್ಲಿ ಇರ್ತಿದ್ದೆ ಅಥವಾ ಇಲ್ಲಿ ಬೆಂಗಳೂರಲ್ಲಿ ಇರ್ತಿದ್ದೆ. ಫಸ್ಟ್ ಟೈಮ್ ಎಲ್ಲರೂ ಇದ್ರಲ್ವ, ಇಲ್ಲೇ ಮಾಡೋಣ ಅಂತೇಳಿ ಮಾಡಿದ್ವಿ. ಅವ್ರ ಅಜ್ಜಿ, ತಾತ, ಅತ್ತೆ, ಮಾವಂದರು ಎಲ್ಲರೂ ಇದ್ರಲ್ವ. ನಮ್ಮ ಚಿಕ್ಕನಾದಿನಿ ಮಾತ್ರ ಇರಲಿಲ್ಲ. ಅದೇ ಎಲೆಕ್ಷನ್ ಓಟ್ ಇತ್ತು ಅಲ್ಲಿ ಆಂಧ್ರದಲ್ಲಿ, ಓಟಿನ ದಿನಾನೇ ಒಂದು ಬರ್ತಡೇ ಇದ್ದಿದ್ದು. ಹಾಗಾಗಿ ಅವರು ಓಟ್ ಇದೆ ಅಂತೇಳಿ ಊರಿಗೆ ಹೋದರು. ಈ ಸಲ ಬರ್ತಡೇನ ಮೊಮ್ಮಗನ ಬರ್ತಡೇನ ಊರಲ್ಲೇ ಮಾಡಬೇಕು ಅಂತ ಅವ್ರ ಅಜ್ಜಿ ತಾತ ತುಂಬ ಆಸೆ ಪಟ್ಟಿದ್ರು.
ಹಾಗಾಗಿ ಅಲ್ಲೇ ಸೆಲೆಬ್ರೇಷನ್ ಮಾಡಿದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.